ಹಲೋ ಗೈಸ್, ವೆಲ್ಕಮ್ ಟು ದ ವಾಯ್ಸ್ ರಿವ್ಯೂ. ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತಿರೋದು ತೂಸಾ ಏರ್ ಇನ್ಫ್ಲೇಟರ್ ಮಾಡೆಲ್ A6. ಬನ್ನಿ ನೋಡೋಣ ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ. ಫಸ್ಟು ಒಂದು ಬ್ಲ್ಯಾಕ್ ಕಲರ್ ಪೌಚ್ ಕೊಟ್ಟಿದ್ದಾರೆ. ಬ್ಯಾಗ್ ಬಂದು ತುಂಬ ಚೆನ್ನಾಗಿದೆ. ಯೂಸರ್ ಮ್ಯಾನ್ಯುಯಲ್ ಒಂದು ಕೊಟ್ಟಿದ್ದಾರೆ. ಇದು ಬಂದು ಮಾಡೆಲ್ ನಂಬರ್ A6. 12V DC ಇದು ರನ್ ಆಗುತ್ತೆ. ಅಪ್ ಟು ಮ್ಯಾಕ್ಸಿಮಮ್ 60 ಮಿನಿಟ್ಸ್ ತನಕ ಇದರ ರನ್ ಮಾಡ್ಬೋದು. ಮ್ಯಾಕ್ಸಿಮಮ್ PSI ಪ್ರೆಷರ್ ಬಂದು 150 PSI. ಅದು ಬಿಟ್ಟರೆ ನಿಮಗೆ ಒಂದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ತೂಸಾ VIP ಕ್ಲಬ್ ಅಂತ. 6 ಮಂತ್ಸ್ ಎಕ್ಸ್ಟ್ರಾ ವ್ಯಾರಂಟಿ ಕೂಡ ಇದೆ. ಇದನ್ನು ರಿಜಿಸ್ಟರ್ ಮಾಡ್ಕೋಬೋದು ನೀವು. ಇದು ಬಂದರೆ ನೆಕ್ಸ್ಟ್ ಬರೋದೇ ಏರ್ ಇನ್ಫ್ಲೇಟರ್. ನಿಮಗೆ ಒಳಗಡೆ ಇದ್ರ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬಂದು ಡಿಸೈನ್ ಬಗ್ಗೆ ಮಾತಾಡೋದಾದರೆ ತುಂಬ ಅಟ್ರಾಕ್ಟಿವ್ ಡಿಸೈನಾಗಿ ಕೊಟ್ಟಿದ್ದಾರೆ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ನಿಮಗೆ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು. ನೆಕ್ಸ್ಟು ಇಲ್ಲಿ ಬಂದು ಇದು LED ಲೈಟ್ ಬರುತ್ತೆ ನಿಮಗೆ. ಇದು ಬಂದು ಏರ್ ಹೋಸ್ ಪೈಪ್ ಬರುತ್ತೆ. ಇದು ಬಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ 2 ಫೀಟ್ ಬರುತ್ತೆ, 2 ಮೀಟರ್ಸ್ ಹತ್ರ ಇರುತ್ತೆ ಇದು. ಇನ್ನು ಕಾರ್ಡ್ ವಯರ್ ಕೇಬಲ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ 10 ಫೀಟ್ ತನಕ ಇದೆ ಅಂತ ಹೇಳಿದ್ದಾರೆ. ನಾವು ಚೆಕ್ ಮಾಡಿದ್ದೀವಿ, ಇದು 10 ಮೀಟರ್ಸ್ ತನಕ ಬರುತ್ತೆ. ನೆಕ್ಸ್ಟು ಎಕ್ಸ್ಟ್ರಾ ನೀವು ಆಕ್ಸೆಸರೀಸ್ ನೋಡೋದಾದರೆ ವಾಲಿಬಾಲು, ಫುಟ್ಬಾಲ್ ಎಲ್ಲ ಯೂಸ್ ಮಾಡ್ಬೋದು. ಏರ್ ಬಲೂನ್ಸ್ಗೆಲ್ಲ ಏರ್ ಹೊಡೆಯೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಎಕ್ಸ್ಟ್ರಾ ಫ್ಯೂಸನ್ನು ಕೊಟ್ಟಿದ್ದಾರೆ. ಡಿಸೈನ್ ವೈಸ್ ಮಾತಾಡೋದಾದರೆ ತುಂಬ ಅಟ್ರಾಕ್ಟಿವ್ ಡಿಸೈನಾಗಿ ಕೊಟ್ಟಿದ್ದಾರೆ. ಕ್ಯಾರಿ ಮಾಡೋದಕ್ಕೂ ಕೂಡ ನಿಮಗೆ ರಬ್ಬರ್ ಥರ ಹ್ಯಾಂಡ್ ಬ್ಯಾಗ್ ಥರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದ್ರ ಮೇಲೆ ಕಾಷನಲ್ಲಿ ಓನ್ಲಿ 12 ಪವರ್ DC ಅಂತ ಇದೆ. ಎನ್ಶೂರ್ ದಟ್ ಏರ್ ಪಂಪ್ ಇನ್ಪುಟ್ ಪವರ್ ಫುಡ್ ಬಿ 120 ವ್ಯಾಟ್ ಅಂತಿದೆ. ಎನ್ಶೂರ್ ಇಂಜಿನ್ ಇದನ್ನ ಯೂಸ್ ಮಾಡಬೇಕು ಅಂದರೆ ನೀವು ಯಾವಾಗಲೂ ಕಾರ್ ಇಂಜಿನ್ ಸ್ಟಾರ್ಟ್ ಆಗೇ ಇರಬೇಕು. ಕಟ್ ಮಾಡು. ಬಂದು ನಿಮಗೆ 10 ಫೀಟ್ ಇದೆ. ಇದು ಬಂದು ನಿಮಗೆ ವೆಹಿಕಲ್ ಚಾರ್ಜಿಂಗ್ ಪೋರ್ಟಲ್ಲಿ ಇದನ್ನು ಪ್ಲಗ್ ಮಾಡ್ಬೋದು 12V DC ಸಾಕೆಟಲ್ಲಿ. ಇದು ಬಂದು ನಿಮಗೆ ಹೋಸ್ ಪೈಪು. ಇದು ಥ್ರೆಡೆಡ್ ಸಿಸ್ಟಮ್ ಇದೆ, ನಿಮ್ಗೆ ಈಸಿ ಆಗುತ್ತೆ ಯೂಸ್ ಮಾಡೋದಕ್ಕೆ ಕೂಡ ಆ್ಯಂಡ್ ರಿಲೇಬಲ್ ಇದೆ. ಇವಾಗ ವೆಹಿಕಲ್ಗೆ ಕನೆಕ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟ್ ಈ 12V ಸಾಕೆಟ್ನ ನಿಮ್ಮ ಕಾರ್ ಚಾರ್ಜಿಂಗ್ ಪೋರ್ಟಲ್ಲಿ ಪ್ಲಗ್ ಮಾಡಿ. ಪ್ಲಗ್ ಮಾಡೋಕ್ಕಿಂತ ಮುಂಚೆ ವೆಹಿಕಲ್ ಸ್ಟಾರ್ಟ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ವಯರ್ ಲೆಂತ್ ಕೂಡ ನೀವು ನೋಡ್ಬೋದು, ಅಪ್ರಾಕ್ಸ್ 10 ಮೀಟರ್ಸ್ ಬಂದೇ ಬರುತ್ತಿದ್ದು. ಫಸ್ಟ್ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಡಿಸ್ಪ್ಲೇಯಲ್ಲಿ ಈ ಥರ ಬರುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಲೈಟಿಗೆ ವಿಚಾರಕ್ಕೆ ಬರೋದಾದರೆ ನಿಮಗೆ ಇದು ವೈಟ್ ಲೈಟ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ನಿಮಗೆ ವೀಲು ಇನ್ ಕೇಸ್ ನೈಟ್ ಟೈಮ್ ಏನಾದ್ರು ಪಂಚರ್ ಆಯಿತು ವೆಹಿಕಲ್ ಅಂತಂದರೆ ನೈಟ್ ಟೈಮಲ್ಲಿ ವೀಲ್ಗೆ ವಿಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ, ಏರೆಲ್ಲ ಫೀಲ್ ಮಾಡೋದಕ್ಕೆ. ನೆಕ್ಸ್ಟ್ ಲ್ಯಾಂಪ್ ಬಂದು ನಿಮಗೆ ಹಜಾರ್ಡ್ ಲ್ಯಾಂಪು. ಇನ್ ಕೇಸ್ ಯಾವುದಾದ್ರು ರೋಡ್ ಸೈಡಲ್ಲಿ ವೆಹಿಕಲ್ ಸ್ಟಾಪ್ ಆಗಿದ್ದಾಗ ನಿಮ್ಮ ವೆಹಿಕಲ್ ನಿಂತಿದೆ, ಏನೋ ಎಮರ್ಜೆನ್ಸಿ ಇದೆ ಅಂತ ಇದು ಆನ್ ಮಾಡಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ನೊಂದು ರೆಡ್ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಎಮರ್ಜೆನ್ಸಿ ಇದೆ, ವೆಹಿಕಲ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಇಂಡಿಕೇಷನ್ ತೋರಿಸುತ್ತೆ. ಇದೆಲ್ಲ ತುಂಬ ಯೂಸ್ಫುಲ್ ಫೀಚರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಡಿಸ್ಪ್ಲೇಗೆ ಬರೋದಾದರೆ ಡಿಸ್ಪ್ಲೇಯಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದು ಸೆಟ್ಟಿಂಗ್ ಆಪ್ಷನ್ನು, PSI, ಬಾರ್ ಪ್ರೆಷರ್ಸು, ಕಿಲೋ ಪ್ಯಾಸ್ಕಲ್ಸು ಈ ಥರ ಚೆಕ್ ನಿಲ್ಲಿಸ್ಕೋಬೋದು ನೀವು ಯಾವ್ದು ಬೇಕು ಅಂತ. ಕಾಮನಾಗಿ ಇಂಡಿಯನ್ಸ್ ಎಲ್ಲ ಯೂಸ್ ಮಾಡೋದು PSI. ಇನ್ನು ನೆಕ್ಸ್ಟ್ ಬರೋದಾದರೆ ಪ್ಲಸ್ಸು ಮೈನಸ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಪ್ಲಸ್ಸು ಮೈನಸ್ಗೆ ಏನಕ್ಕೆ ಯೂಸು ಅಂತಂದರೆ ನಿಮ್ಮ ವೆಹಿಕಲ್ ಪ್ರೆಷರು, ನಿಮ್ಮ ವೆಹಿಕಲ್ ಕಂಪ್ನಿಯಿಂದ ಏನು ಪ್ರೆಷರ್ ಕೊಟ್ಟಿರ್ತಾರೆ ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಈಗ ನಮ್ಮ ವೆಹಿಕಲ್ ಬಂದು ತಾರ್ ವೆಹಿಕಲ್ ಆಗಿದೆ. ಇದು 33 ಪ್ರೆಷರ್, ಏರ್ ಪ್ರೆಷರ್ ಇದೆ. ನಾನು 33 ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಇದನ್ನು ವೀಲ್ಗೆ ಕನೆಕ್ಟ್ ಮಾಡೋದು. ಇದು ಥ್ರೆಡೆಡ್ ಇರುತ್ತೆ. ಇದು ಬಂದು ಹಿಂಗೆ ಕನೆಕ್ಟ್ ಮಾಡೋದು ಇರುತ್ತೆ. ನೀಟಾಗಿ ಟೈಟ್ ಮಾಡಿ. ಟೈಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಇವಾಗ ನಮ್ಮ ಟೈಯರಲ್ಲಿ ನೋಡ್ಬೋದು 29.0 PSI ಪ್ರೆಷರ್. ಫಸ್ಟ್ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಡಿಸ್ಪ್ಲೇಯಲ್ಲಿ ಈ ಥರ ಬರುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಲೈಟಿಗೆ ವಿಚಾರಕ್ಕೆ ಬರೋದಾದರೆ ನಿಮಗೆ ಇದು ವೈಟ್ ಲೈಟ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ನಿಮಗೆ ವೀಲು ಇನ್ ಕೇಸ್ ನೈಟ್ ಟೈಮ್ ಏನಾದ್ರು ಪಂಚರ್ ಆಯಿತು ವೆಹಿಕಲ್ ಅಂತಂದರೆ ನೈಟ್ ಟೈಮಲ್ಲಿ ವೀಲ್ಗೆ ವಿಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ, ಏರೆಲ್ಲ ಫೀಲ್ ಮಾಡೋದಕ್ಕೆ. ನೆಕ್ಸ್ಟ್ ಲ್ಯಾಂಪ್ ಬಂದು ನಿಮಗೆ ಹಜಾರ್ಡ್ ಲ್ಯಾಂಪು. ಇನ್ ಕೇಸ್ ಯಾವುದಾದ್ರು ರೋಡ್ ಸೈಡಲ್ಲಿ ವೆಹಿಕಲ್ ಸ್ಟಾಪ್ ಆಗಿದ್ದಾಗ ನಿಮ್ಮ ವೆಹಿಕಲ್ ನಿಂತಿದೆ, ಏನೋ ಎಮರ್ಜೆನ್ಸಿ ಇದೆ ಅಂತ ಇದು ಆನ್ ಮಾಡಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ನೊಂದು ರೆಡ್ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಎಮರ್ಜೆನ್ಸಿ ಇದೆ, ವೆಹಿಕಲ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಇಂಡಿಕೇಷನ್ ತೋರಿಸುತ್ತೆ. ಇದೆಲ್ಲ ತುಂಬ ಯೂಸ್ಫುಲ್ ಫೀಚರ್ಸ್ ಕೊಟ್ಟಿದ್ದಾರೆ.
ಇದು ಬಂದು ಟೂಸಾ ಕಂಪ್ನಿ ಮಾಡಲ್ A6 ಏರ್ ಇನ್ಫ್ಲೇಟರ್ ರಿವ್ಯೂ. ಮತ್ತೆ ಹೊಸ ವೀಡಿಯೋಸ್ ಜೊತೆ ಮತ್ತೆ ಬರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.